ಸರ್, ಈಗ ಈ ಸಲ ಸೆಷನ್ನಲ್ಲಿ ಕುಮಾರಸ್ವಾಮಿ ಅವರಿಲ್ಲ, ಬೊಮ್ಮಾಯಿ ಅವರಿಲ್ಲ, ಅವರೆಲ್ಲ ಲೋಕಸಭೆಗೆ ಹೋಗಿದ್ದಾರೆ. ಈಗ ತಮ್ಮನ್ನು ಎದುರಿಸಲಿಕ್ಕೆ ಆರ್ ಅಶೋಕ್ ಅವರಿಗೆ ತಮ್ಮ ಮತ್ತು ಅವರ ಈ ಪ್ರಜಾಪ್ರಭುತ್ವದ ಈ ದೇವಸ್ಥಾನದಲ್ಲಿ ಹೇಗೆ ನಿರೀಕ್ಷೆ ಮಾಡ್ಬೋದು ಸರ್? ಯಾವ ರೀತಿಯ ಅವ್ರು ಸಮರ್ಥರಿದ್ದಾರಾ ಈಗ ನಿಮ್ಮನ್ನು ಎದುರಿಸಲಿಕ್ಕೆ? ಈಗ ಸತ್ಯ ಹೇಳಿದ್ರೆ ನಾವು ಉತ್ತರ ಕೊಡ್ಬೋದು, ಸುಳ್ಳು ಉದ್ದೇಶಪೂರ್ವಕ ಸುಳ್ಳು ಹೇಳಿದ್ರೆ ಉತ್ತರ ಕೊಡೋದು ಕಷ್ಟ. ಗೊತ್ತಾಯ್ತಾ? ಅವರು ಅಶೋಕ ಅವರು ಈಗ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದಾರೆ. ಅವರು ಏನು ಮಾಡ್ತಾರೆ, ನಾವು ಒಂದು ಸೆಷನ್ ನೋಡಿದ್ದೀನಿ ನಾನು. ಇನ್ನೊಂದು ಈ ಸೆಷನ್ನಲ್ಲಿ ಏನು ಮಾಡ್ತಾರೆ ಅಂತ ನೋಡೋಣ. ಅವ್ರು ಸಮರ್ಥವಾಗಿ ವಿರೋಧ ಪಕ್ಷದ ನಾಯಕನ ಕೆಲಸ ಮಾಡ್ತಾರಾ ಇಲ್ಲವಾ, ಮತ್ತು ಸಮರ್ಥವಾಗಿ ಅಂಕಿಅಂಶಗಳ ಸಮೇತ ವಿಚಾರ ಪ್ರಸ್ತಾಪ ಮಾಡ್ತಾರಾ ಇಲ್ಲವೋ ಅಂತ ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.